ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ತೀವ್ರಗೊಂಡ ಪ್ರತಿಭಟನೆ. ಸೋನಂ ವಾಂಗ್ಚುಕ್ ಆಸ್ಪತ್ರೆಗೆ ದಾಖಲು. ನಮಸ್ಕಾರ ವೀಕ್ಷಕರೇ, ಇದು ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ. ಶಿಕ್ಷಣ ಸುಧಾರಕ, ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿದ್ದ ಧರಣಿ ಈಗ ಅತ್ಯಂತ ರೋಚಕ ತಿರುವು ಪಡೆದುಕೊಂಡಿದೆ. ನೀಟ್ ಪೇಪರ್ ಲೀಕ್ ಹಗರಣವನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಳೆದ 20 ದಿನಗಳಿಂದ ವಾಂಗ್ಚುಕ್ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಆದರೆ ಜುಲೈ 18ರ ಮುಂಜಾನೆ 6 ಗಂಟೆಗೆ ಇಡೀ ದೇಶ ನಿದ್ರಿಸುತ್ತಿದ್ದಾಗ ದೆಹಲಿ ಪೊಲೀಸರು ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ. ಮುಂಜಾನೆ 6 ಗಂಟೆಯ ಹೈಡ್ರಾಮಾ, ಪೊಲೀಸರ ಆಕ್ಷನ್. ಕಳೆದ 20 ದಿನಗಳ ನಿರಂತರ ಉಪವಾಸದಿಂದಾಗಿ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸಿತ್ತು. ಅವರ ದೇಹದ ತೂಕ ಬರೋಬ್ಬರಿ 9 ಕೆಜಿಗಿಂತಲೂ ಹೆಚ್ಚು ಕಡಿಮೆಯಾಗಿತ್ತು. ನಾವು ಹೈಕೋರ್ಟ್ ಆದೇಶದ ಅನ್ವಯವೇ ಈ ಕ್ರಮ ಕೈಗೊಂಡಿದ್ದೇವೆ. ಸರ್ಕಾರಿ ವೈದ್ಯರ ಮೂಲಕ ಅವರಿಗೆ ತಪಾಸಣೆ ನಡೆಸಿ ಅಗತ್ಯ ಬಿದ್ದರೆ ಚಿಕಿತ್ಸೆ ನೀಡಬೇಕು ಎಂಬ ಕೋರ್ಟ್ ನಿರ್ದೇಶನವಿತ್ತು. ಹಾಗಾಗಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರನ್ನು ಜಂತರ್ ಮಂತರ್ನಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಎಂದು ಪೊಲೀಸರ ಉತ್ತರ. ಆದರೆ ಮುಂಜಾನೆ ಬಿಳಿ ಚಾದರಗಳನ್ನು ಹಿಡಿದು ಅತ್ಯಂತ ಗುಪ್ತವಾಗಿ ಪೊಲೀಸರು ಇವರನ್ನು ಪ್ರತಿಭಟನಾ ಸ್ಥಳದಿಂದ ತೆರವುಗೊಳಿಸಿರುವುದು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ವಾಂಗ್ಚುಕ್ ಬಂಧನ ಭೀತಿ ಬೆನ್ನಲ್ಲೇ ಹೆಚ್ಚಿದ ಹೋರಾಟದ ಕಿಚ್ಚು. ಹೌದು, ಪೊಲೀಸರು ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ದಾಖಲಿಸುತ್ತಿದ್ದಂತೆ ಇತ್ತ ಪ್ರತಿಭಟನೆಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಮತ್ತು ರಾಜಕಾರಣಿಗಳು ಜಂತರ್ ಮಂತರ್ನತ್ತ ಧಾವಿಸುತ್ತಿದ್ದಾರೆ. ಸಮಾಜವಾದಿ ಪಕ್ಷದ ಕೈರಾನಾ ಸಂಸದರಾದ ಇಕ್ರಾ ಹಸನ್ ಚೌಧರಿ ಅವರು ಖುದ್ದಾಗಿ ಜಂತರ್ ಮಂತರ್ ತಲುಪಿ ಪ್ರತಿಭಟನೆಗೆ ತಮ್ಮ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. जंतर मंतर पहुंच रहा है. हमारे बीच मौजूद है समाजवादी पार्टी से युवा सांसद इक्रा हसन जी. हम देख रहे हैं जौहर यूनिवर्सिटी जो रामपुर में है उस पर भी बुलडोज करने का एक आदेश दिया गया है. वो भी अन्याय है, उसके लिए भी आपको और हमें ऐसे ही लड़ना पड़ेगा. ज्यादातर लोगों को अन्याय का एहसास तभी होता है जब अन्याय उनके साथ हो, और यही वजह है कि आज हमारा देश, हमारा लोकतंत्र आज जो उसकी दुर्दशा हुई है उसकी कहीं ना कहीं वजह हमारा एपॉलिटिकल होना, हमारा बेहिस होना है. तो आज ये जो अलग जगी है, जो चिंगारी जगी है, मेरी सभी अपने युवा भाई बहनों से ये अपील है कि इसको जारी रखें, क्योंकि ये लड़ाई लंबी होने वाली है, लेकिन हमें हिम्मत नहीं तोड़नी है. ವಿದ್ಯಾರ್ಥಿ ಸಂಘಟನೆಗಳ ತೀವ್ರ ಪ್ರತಿಭಟನೆ. ಎಐಎಸ್ಎ ಮತ್ತು ಎಸ್ಎಫ್ಐನಂತಹ ಪ್ರಮುಖ ವಿದ್ಯಾರ್ಥಿ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಜಂತರ್ ಮಂತರ್ನಲ್ಲಿ ಜಮಾಯಿಸಿ ಆಕ್ರೋಶ ಹೊರಹಾಕುತ್ತಿದ್ದಾರೆ.
ಛಲ ಬಿಡದ 3 ವಿದ್ಯಾರ್ಥಿಗಳು ಸೋನಂ ವಾಂಗ್ಚುಕ್ ಆಸ್ಪತ್ರೆ ಸೇರಿದ್ದರು. ಅವರ ಜೊತೆಯಲ್ಲಿದ್ದ 3 ವಿದ್ಯಾರ್ಥಿಗಳು ಕಳೆದ 20 ದಿನಗಳಿಂದ ಇನ್ನೂ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ವಾಂಗ್ಚುಕ್ ಅವರನ್ನು ಕರೆದೊಯ್ದ ಸೇಡನ್ನು ನಾವು ತೀರಿಸಿಕೊಳ್ಳುತ್ತೇವೆ, ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಆ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ. ವೀಕ್ಷಕರೇ, ಈಗ ಇಡೀ ದೇಶದ ಕಣ್ಣು ನಾಳೆಯ ದಿನದ ಮೇಲಿದೆ. ಸಿಜೆಪಿ ಸಂಘಟನೆಯು ನಾಳೆ ಅಂದರೆ ಜುಲೈ 20ಕ್ಕೆ ಪಾರ್ಲಿಮೆಂಟ್ ಚಲೋ ಚಳವಳಿಗೆ ಕರೆ ನೀಡಿದೆ. ಸೋನಂ ವಾಂಗ್ಚುಕ್ ಅವರು ಸದ್ಯ ಆಸ್ಪತ್ರೆಯಲ್ಲಿದ್ದರೂ ಜಂತರ್ ಮಂತರ್ನಲ್ಲಿ ಭುಗಿಲೆದ್ದಿರುವ ಈ ವಿದ್ಯಾರ್ಥಿ ಆಕ್ರೋಶದ ಜ್ವಾಲೆ ನಾಳೆಯ ಸಂಸತ್ ಮುತ್ತಿಗೆಯನ್ನು ಯಶಸ್ವಿಗೊಳಿಸುತ್ತಾ? ಸರ್ಕಾರ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿಯುತ್ತಾ? ಕಾದು ನೋಡಬೇಕಿದೆ. इस्तीफा तो चाहिए, साथ में जवाब चाहिए कि अभी तक क्यों नहीं दिया। क्या ये आपको प्रॉब्लम नहीं लगती है? इनकी बात आपको सुनाई नहीं देती है, इनकी शिकल आपको दिखाई नहीं देती है। ಹಂಗರ್ ಸ್ಟ್ರೈಕ್ ನಡೆಯುತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳು ನೀಟ್ ಪೇಪರ್ ಲೀಕ್ ಹಗರಣದ ವಿರುದ್ಧ ಆಕ್ರೋಶಗೊಂಡು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಈ ಪ್ರತಿಭಟನೆ ಈ ಸರ್ಕಾರಕ್ಕೆ ಕಾಣುತ್ತಿಲ್ಲವೇ? ವಿದ್ಯಾರ್ಥಿಗಳ ಗೋಳು, ಅವರ ನೋವು ಕೇಳುವ ಸಾಮರ್ಥ್ಯ ಇಲ್ಲದ ಈ ಸರ್ಕಾರ ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೇಳದೇ ಇರುವುದು ಭಂಡತನದ ಪರಮಾವಧಿ. ಎಲ್ಲ ಹಗರಣಗಳು ಆಯಿತು, ಈ ಭಾರಿ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹಗರಣಗಳು ನಡೆಯುತ್ತಿರುವುದು ಖಂಡನೀಯ. ಮೋದಿ ಸರ್ಕಾರದ ಇಂತಹ ನಡೆ ವಿದ್ಯಾರ್ಥಿಗಳ ಮೇಲೆ ನೇರ ದಾಳಿಯಂತಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.